ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಹೂತೋಟಕ್ಕೆ, ಗಾರ್ಡನ್ಗೆ. ನಾವಿವತ್ತು ಇಲ್ಲಿ ವಾಕಿಂಗ್ ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಅರಳಿ ನಿಂತಿದ್ದಾವೆ ಹೂಗಳು. ಅವುಗಳನ್ನು ನೋಡಿದರೆ ಎಷ್ಟು ಖುಷಿ ಆಯಿತು, ಮನಸ್ಸಿಗೆ ಎಷ್ಟು ಆನಂದ ಆಯಿತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವೆಲ್ಲ ಫ್ರೆಂಡ್ಸ್ ಸೇರಿ ಬಂದಿದ್ದೀವಿ ಇಲ್ಲಿ. ಅವುಗಳನ್ನು ನೋಡಿದರೆ ಮನಸ್ಸಿಗೆ ಇಷ್ಟು ಖುಷಿ ಆಯಿತು. ಅದ್ರ ಜೊತೆಗೆ ಆ ಹೂವಿನಿಂದ ಕಲಿಯಬೇಕಾದಂಥ ಪಾಠಗಳು ಎಷ್ಟಿದ್ದಾವೆ ಅಂತ ಅನ್ನಿಸ್ತು ಆ್ಯಕ್ಚುಲಿ. ಯಾಕಂತಂದರೆ ಆ ಹೂಗಳ ಜೀವನ ಎಷ್ಟು ಒಂದಿರದ್ದು ಇಲ್ಲ, ತುಂಬ ಅಂತಂದರೆ ಒಂದು ವಾರ 10 ದಿನ. ಆ ಒಂದು 10 ದಿನದಲ್ಲಿ ಅವು ತಮ್ಮ ಜೀವನವನ್ನು ಎಷ್ಟು ಸಾರ್ಥಕತೆ ಮಾಡ್ಕೊಳ್ತವೆ ನಿಸ್ವಾರ್ಥ ಸೇವೆಯಿಂದ. ಎಷ್ಟು ಜನರಿಗೆ ಮುಖದಲ್ಲಿ ನಗು ತರಿಸ್ತವೆ, ಎಷ್ಟು ಜನರ ಮನಸ್ಸಿಗೆ ಆನಂದ ಕೊಡ್ತವೆ ಅಲ್ವಾ. ಅಷ್ಟೇ ಅಲ್ಲದೆ ಒಂದು ಜೇನುನೊಣ ಬಂದು ಅವರ ಹತ್ರ ಇರುವಂಥ ಒಂದು ಸಿಹಿಯನ್ನು ಕದಿಯುತ್ತೆ ಅಂತ ಕೂಡ ಇದ್ರೂ ಕೂಡ ಅದು ನಿಸ್ವಾರ್ಥ ಸೇವೆಯಿಂದ ಕೊಟ್ಬಿಡುತ್ತೆ. ಮತ್ತೊಬ್ಬರಿಗೆ ಒಳ್ಳೆಯದಾಗುತ್ತೆ ಅಂತಂದರೆ ಅದು ಬೇರೆ ವಿಚಾರನೇ ಮಾಡೋದಿಲ್ಲ ಅಲ್ವಾ. ಆದರೆ ನಾವು ಮನುಷ್ಯರಾಗಿ ಬುದ್ಧಿ ಇಟ್ಕೊಂಡು ನಾವು ಯಾವುದೋ ಒಂದು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅನ್ನಿಸ್ತು ಆ್ಯಕ್ಚುಲಿ ಅವುಗಳನ್ನು ನೋಡಿ. ನಾವು ಒಬ್ಬರಿಗೆ ಪ್ರತಿದಿನ ಒಬ್ಬರ ಮುಖದಲ್ಲಿ ನಗು ತರಿಸ್ಕೊಟ್ರೆ ಆ ದಿನ ಸಾರ್ಥಕ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇವುಗಳಿಂದ ಕಲಿತ ಪಾಠ ಅಂತ ಅನ್ಕೋತಿದ್ದೀನಿ. ಅದಷ್ಟೇ ಅಲ್ಲದೆ ಇವು ಒಂದು ಹೂವನ್ನು ಕಂಡು ಇನ್ನೊಂದು ಹೂವು ಒಂದು ಕಂಪ್ಯಾರಿಸನ್ ಇರೋಂಗಿಲ್ಲ, ಜಲಸ್ ಅನ್ನೋದು ಇರೋದಿಲ್ಲ ಅಲ್ವಾ. ನಾನು ಬಿಳಿ ಕಲರ್ ಇದ್ದೀನಿ, ನಾನು ಇನ್ನೊಂದು ಗುಲಾಬಿ ಹೂವು ಕೆಂಪಿದೆ, ನಾ ಚೆಂದ ಇದ್ದೀನಿ, ಅದು ಚೆಂದ ಇದೆ ಅಂತಿಲ್ಲ. ಬೇರೆ ಎಲ್ಲ ಹೂಗಳು ಅವು ಥರದೇ ಆದಂತಹ ಸುಗಂಧವನ್ನು ಕೊಡ್ತವೆ, ಅವು ಥರದೇ ಆದಂಥ ಒಂದು ಸುಂದರತೆಯನ್ನು ನೀಡ್ತವೆ. ಅರಳಿ ನಿಂತಾಗ ಅವುಗಳ ಒಂದು ಬೆಳೆದಂಥ ಒಂದು ಮುಳ್ಳು, ಒಂದು ಕಲ್ಲು, ಅವುಗಳನ್ನು ಎಲ್ಲ ಮರೆತು ನಿಲ್ತವೆ ಅಲ್ವಾ. ಆ್ಯಕ್ಚುಲಿ ನಮ್ಮ ಜೀವನವನ್ನೂ ನಾವು ಹಾಗೆ ಮಾಡ್ಕೋಬೇಕು. ಯಾಕಂದರೆ ಜೀವನದಲ್ಲಿ ಕಷ್ಟ ಇಲ್ಲದೆ ನಾವು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಜೀವನದಲ್ಲಿ ಅವರದ್ದೇ ಆದಂಥ ಒಂದು ಕಷ್ಟ ಸುಖಗಳು ಇದ್ದೇ ಇರ್ತವೆ. ಆದರೆ ನಾವು ಒಂದು ಸಲ ನಾವು ಅರಳಿ ನಿಂತ ಮೇಲೆ ಈ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕಂತಂದರೆ ಪರೋಪಕಾರಾಯ ವಿಧಂ ಶರೀರಂ ಅಂತ ಹೇಳ್ತೀವಲ್ವ, ಅದೇ ಥರ ಈ ಹೂವಿನ ಥರ ಮತ್ತೊಬ್ಬರಿಗಾಗಿ ನಾವು ಒಂದು ನಿಸ್ವಾರ್ಥ ಸೇವೆಯಿಂದ ಬದುಕಿದರೆ ಆ ಜೀವನ ಸಾರ್ಥಕ ಅಂತ ನನಗನ್ಸುತ್ತೆ. ಹೀಗೆಲ್ಲ ಕಷ್ಟಗಳನ್ನು ಮರೆತು ನಾವು ನಗುತ್ತಾ ಇರೋಣ, ಮತ್ತು ನಗುವನ್ನು ಎಲ್ಲರಿಗೂ ಹಂಚೋಣ, ಈ ಪ್ರಪಂಚಕ್ಕೆ ಹಂಚೋಣ, ಕೊಡೋಣ ಅಂತ ಹೇಳಿ. ಸೊ ಈ ದಿನದ ಪಾಠ, ನಾವು ಕಲಿತಂಥ ಪಾಠ ಈ ಹೂವಿನಿಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.